ಇದು ಸದನದಲ್ಲಿ ಆದಂತಹ ಗದ್ದಲ. ಮತ್ತೊಂದು ಕಡೆ ಮುಡಾ ಹಗರಣವನ್ನ ಮುಚ್ಚಿ ಹಾಕೋಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ಮುಡಾ ಭ್ರಷ್ಟಾಚಾರದ ಕಿಂಗ್ ಪಿನ್ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. 14ಕ್ಕೂ ಹೆಚ್ಚು ಪತ್ರ ಡಿಸಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಬರೆದಿದ್ರು. ಆಗ ಮೈಸೂರಿನ ಡಿಸಿ ಆಗಿದ್ದವರು. ಆ ಜಿಲ್ಲಾಧಿಕಾರಿಯನ್ನೇ ಇತ್ತೀಚೆಗೆ ಸಿದ್ದರಾಮಯ್ಯ ವರ್ಗಾವಣೆ ಮಾಡಿಸಿಬಿಡ್ತಾರೆ. ಕೆಂಪಣ್ಣ ಆಯೋಗ ಟೇಬಲ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲ್ ಹಾಕಿದ್ದಾರೆ ಸಿಟಿ ರವಿ. ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಿ, ಇಲ್ಲ ರಾಜೀನಾಮೆ ಕೊಡಿ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಬಿಐ ತನಿಖೆ ಆಗಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಮೂಢ ಹಗರಣವನ್ನು ಮುಚ್ಚಾಕೋದಕ್ಕೆ ಎಲ್ಲ ರೀತಿಯ ಪ್ರಯತ್ನನೂ ಮಾಡ್ತಿದ್ದಾರೆ. ಷಡ್ಯಂತ್ರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಎಲ್ಲ ರೀತಿಯ ಷಡ್ಯಂತ್ರನೂ ಕೂಡ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನು ನಾಶಪಡಿಸುವ ಕೆಲಸ ನಡೀತಾ ಇದೆ. ಈಗ ಒಂದು ದೇಸಾಯಿ ಕಮಿಷನ್ ಅಂತ ರಚನೆ ಮಾಡಿದ್ದಾರೆ. ಇದರ ನಡುವೆ ನಿಮ್ಗೆ ಇನ್ನೊಂದು ಮಾತು, ಜಿಲ್ಲಾಧಿಕಾರಿಗಳು 14ಕ್ಕೂ ಹೆಚ್ಚು ಪತ್ರವನ್ನು ಸರ್ಕಾರಕ್ಕೆ ಬರೀತಾರೆ. 14ಕ್ಕೂ ಹೆಚ್ಚು ಪತ್ರವನ್ನು ಮೂಢ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಬರೀತಾರೆ. ಆ ಸರ್ಕಾರಕ್ಕೆ ವರದಿ ಮಾಡಿದ ಕಾರಣಕ್ಕೆ ಆ ಜಿಲ್ಲಾಧಿಕಾರಿಗೆ ವರ್ಗಾವಣೆ ಶಿಕ್ಷೆ. ಆ ಪತ್ರದ ಬಗ್ಗೆ ಯಾವ ಆಕ್ಷೇಪಣೂ ಇಲ್ಲ. ಈಗ ನೀವು ಹೇಳಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಹಗರಣದಲ್ಲಿ ತಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಇಲ್ಲದೆ ಇದ್ದರೆ ಮೊದಲನೇ ಪತ್ರ ಬಂದ ದಿನವೇ ನೀವು ಆಕ್ಷನ್ ತಗೋತಿದ್ರಿ. ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ವರ್ಗಾವಣೆ ಶಿಕ್ಷೆ. ಮತ್ತು ವಿಶೇಷ ವಿಮಾನದಲ್ಲಿ ನಗರಾಭಿವೃದ್ಧಿ ಸಚಿವರು ಹೋಗಿ ಆ ದಾಖಲಾತಿಗಳೆಲ್ಲ ಈ ಜನಸಾಮಾನ್ಯರ ಕೈಗೆ ಸಿಗದಂತೆ ಮಾಡೋಕ್ಕೆ ಏನು ಬೇಕು ಎಲ್ಲ ಪ್ರಯತ್ನವೂ ಅವ್ರು ಮಾಡ್ತಾರೆ. ಈಗ ಒಂದು ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಕಮಿಷನನ್ನು, ರಿಟೈರ್ಡ್ ಜಸ್ಟಿಸ್ಸು ದೇಸಾಯಿ ಕಮಿಷನ್ನ ರಚನೆ ಮಾಡಿದ್ದಾರೆ. ನಾನು ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ರೀಡು ಅಂತ ಒಂದು ಹಗರಣ ನಡೀತು ಅರ್ಕಾವತಿನಲ್ಲಿ. ಹೂ ವಾಸ್ ರೀಡು ಫಾದರ್ ಆಫ್ ರೀಡು? ರೀಡು ಪಿತಾಮಹ ಯಾರು? ರೀಡು ಪಿತಾಮಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರೀಡು ಪಿತಾಮಹ. ಆ ಅರ್ಕಾವತಿ ಹಗರಣದಲ್ಲಿ BDAನಲ್ಲಿ ಇಲ್ಲದೆ ಇರುವಂಥ ಪದ ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಅನ್ನೋ ಪದ ಮಾತ್ರ ಇತ್ತು. ರೀಡು ಡೆಫಿನೇಷನ್ನೇ ಇಲ್ಲ. ರೀಡು ಅನ್ನುವಂಥ ಒಂದು ಹೊಸ ಪದ ಸೃಷ್ಟಿ ಮಾಡಿ 800ಕ್ಕೂ ಹೆಚ್ಚು ಎಕರೆ ಜಮೀನನ್ನು, ಡೆವಲಪ್ ಆದ ಜಮೀನು, ನಿವೇಶನ ಹಂಚಿದ ಜಮೀನು, ನಿವೇಶನ ಹಂಚಿ ಬಡಾವಣೆ ನಿವೇಶನ ಹಂಚಿದ ಬಡಾವಣೆ, ಅರ್ಕಾವತಿ ಬಡಾವಣೆ, 1 ಕೋಟಿ 2 ಕೋಟಿ ದುಡ್ಡು ಎತ್ಕೊಂಡು ರೀಡು ಅಂತೇಳಿ ಉಪಯೋಗಿಸಿ ಒಂದೇ 1 ಗುಂಟೆ ಡಿನೋಟಿಫಿಕೇಶನ್ ಮಾಡಿಲ್ಲ. ರೀಡು ಅನ್ನೋ ಪದ ಬಳಸಿ 1962 KTCP ಆಕ್ಟ್ ಪ್ರಕಾರ ಬಿಡಿ ನಿವೇಶನ ಕೊಡೋದಕ್ಕೆ 2 ಷರತ್ತುಗಳಿದ್ದಾವೆ. ಒಂದು, ಬಿಡಿ ನಿವೇಶನಗಳ ಪೈಕಿ ಶೇಕಡ 75% ಹರಾಜಿನ ಮೂಲಕ ಕೊಡಬೇಕು. 25% ಸಾಧಕರಿಗೆ, ಅಂದರೆ ಕ್ರೀಡಾ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಕರ್ನಾಟಕ ರತ್ನದಂಥ ಪ್ರಶಸ್ತಿ ಪಡೆದವರಿಗೆ, ವಾರ್ ವಿಡೋಸ್ಗೆ, ಯುದ್ಧದಲ್ಲಿ ಮಡಿದಂಥ ವಿಧವೆಯರಿಗೆ, ಭಾರತದ ಗಡಿಗಳಲ್ಲಿ ಪ್ರಾಣ ತ್ಯಜಿಸಿದಂಥ ಮಹಾಯೋಧರ ಕುಟುಂಬಕ್ಕೆ ಕೊಡಬೇಕು ಅಂತ ನಿಯಮ ಇದೆ. ಐ ಡೋಂಟ್ ನೋ, ನನಗೆ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವ್ರು ಈ ಯಾವ ಕ್ಯಾಟಗರಿಯಲ್ಲಿ ಸೇರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಅವರಿಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಇಲ್ಲ, ಕ್ರೀಡಾಪಟು ಅಂತ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಸಿದ್ದರಾಮಯ್ಯನವರು ಯಾವುದೇ ಯುದ್ಧದಲ್ಲಿ ಭಾಗವಹಿಸಿ ಹೋರಾಟ ಮಾಡಿದ್ದಾರೆ ಅನ್ನೋದ್ರ ಮಾಹಿತಿಯೂ ನನಗಿಲ್ಲ. ಈ ಯಾವುದೇ ಸ್ಪೆಷಲ್ ಕ್ಯಾಟಗರಿ ಇಲ್ಲದೇ ಇದ್ದರೂ ಕೂಡ ಮುಖ್ಯಮಂತ್ರಿಯವರ ಪತ್ನಿ ಅನ್ನೋದೇ ಅವರಿಗೆ ಒಂದು ಸ್ಪೆಷಲ್ ಕ್ಯಾಟಗರಿ. ಆ ಕ್ಯಾಟಗರಿ ಮೇಲೆ 14 ನಿವೇಶನಗಳನ್ನು ಅವ್ರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.